ಕಗ್ಗತ್ತಲ ಕಾಡಿನಲ್ಲಿ ಏನಾಯ್ತು? ಬಿಜೆಪಿಯಿಂದ ಸತ್ಯ ಶೋಧನೆ. ರೈತರೋ ಬೇಟೆಗಾರರು? ಯಾರು ಹೇಳ್ತಿರೋದು ಸತ್ಯ? ಶಾಗ್ಯ ಅರಣ್ಯಕ್ಕೆ ಬಿಜೆಪಿ ನಿಯೋಗ. ಜೋರಾಗ್ತಾ ಇದೆ ರಾಜಕೀಯ. ಶೂಟೌಟ್ ಸತ್ಯ ಶೋಧನೆ. ಕಾವೇರಿ ವನ್ಯಧಾಮದಲ್ಲಿ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳಕ್ಕೆ ಇಂದು ಬಿಜೆಪಿ ಸತ್ಯ ಶೋಧನಾ ಸಮಿತಿ ಭೇಟಿಯನ್ನ ಕೊಡ್ತಾ ಇದೆ. ಮೃತರ ಕುಟುಂಬಸ್ಥರ ಭೇಟಿ ಮಾಡಿ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇರುವಂತದ್ದು. ಬಿಜೆಪಿ ಸತ್ಯ ಶೋಧನಾ ಅಂತ ಒಂದು ಟೀಮ್ ಅನ್ನ ಕಳಿಸ್ತಾ ಇದೆ. ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾಗಿದೆ, ಏನು ಎತ್ತ, ಯಾರ ತಪ್ಪಿತ್ತು, ರೈತರ ಬೇಟೆಗಾರರ, ಯಾವ ಕಾರಣಕ್ಕೋಸ್ಕರ ಕಾಡಿಗೆ ಹೋಗಿದ್ರು, ಅಲ್ಲಿ ಗುಂಡಿನ ಚಕಮಕಿ ಆಗಿದ್ದು ಹೌದಾ ಅಥವಾ ಟಾರ್ಗೆಟ್ ಮಾಡಲಾಗಿತ್ತಾ ಇವರನ್ನ, ಅದೆಲ್ಲದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳಿದ್ದಾರೆ. ರೈತರೋ ಬೇಟೆಗಾರರು, ಏನಾಗಿತ್ತು ತನಿಖೆಯನ್ನ ಒಂದ್ ಕಡೆ ಮಾಡ್ತಾ ಇದೆ ಸರ್ಕಾರದ ಕಡೆಯಿಂದ, ಇನ್ನೊಂದ್ ಕಡೆ ಬಿಜೆಪಿ ಕೂಡ ಸತ್ಯ ಶೋಧನಾ ಟೀಮ್ ಮುಖಾಂತರ ಮಾಡಿಸ್ತಾ ಇದ್ದಾರೆ. ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್ ಅವರ ನೇತೃತ್ವದಲ್ಲಿ ಮಾಡಲಾಗ್ತಾ ಇದೆ. ಒಂದು ವಾರದಲ್ಲಿ ವರದಿ ನೀಡಲಿಕ್ಕೆ ನಿರ್ದೇಶನವನ್ನ ನೀಡಲಾಗಿದೆ. ಆ ಭಾಗದವರೇ ಅವರು ಎನ್ ಮಹೇಶ್ ಅವರು ಸಮಿತಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ವಿಜೇಂದ್ರ ಅವರು ಒಂದು ವಾರದಲ್ಲಿ ರಿಪೋರ್ಟ್ ಕೊಡಿ ಅಂತ. ಮೃತರು ಬೇಟೆಗಾರರು ಅಂತ ಹೇಳ್ತಾ ಇರುವಂತದ್ದು ಸರ್ಕಾರ. ಸದನದಲ್ಲಿ ಹಲವು ಪ್ರಶ್ನೆಗಳನ್ನ ಎತ್ತಿತ್ತು ಬಿಜೆಪಿ. ಇನ್ನ ಎನ್ ಮಹೇಶ್ ಅವರು ರಾಜ್ಯ ಬಿಜೆಪಿ ಉಪಾಧ್ಯಕ್ಷರು, ಸತ್ಯ ಶೋಧನಾ ಟೀಮ್ನ ನೇತೃತ್ವವನ್ನು ವಹಿಸಿರುವಂತವರು. ಅವರನ್ನ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ಚಾಮರಾಜನಗರ ಜಿಲ್ಲೆಯ ಅನೂರು ತಾಲೂಕಿನ ಶಾಗ್ಯ ಶೂಟೌಟ್ ಪ್ರಕರಣ ಸದ್ಯಕ್ಕೆ ರಾಜ್ಯದಲ್ಲಿ ಒಂದು ರೀತಿಯ ಸಂಚಲನವನ್ನು ಉಂಟು ಮಾಡಿರುವಂಥದ್ದು. ಇನ್ನು ಇದಕ್ಕೆ ಬಿಜೆಪಿಯು ಕೂಡ ಇದೀಗ ಸತ್ಯ ಶೋಧನಾ ಸಮಿತಿಯನ್ನು ರಚನೆ ಮಾಡಿದೆ. ಅದರ ನಾಯಕತ್ವವನ್ನು ಎನ್ ಮಹೇಶ್ ಅವರು ವಹಿಸಿರುವಂಥದ್ದು. ಅವರೇ ನನ್ನ ಜೊತೆ ಇದ್ದಾರೆ, ನಾನು ಅವ್ರನ್ನ ಮಾತಾಡ್ತೀನಿ. ಸರ್, ಈ ಶಾಗ್ಯದ ಶೂಟೌಟ್ ಪ್ರಕರಣ ಇದೆ, ಸಾಕಷ್ಟು ಸದ್ದು ಮಾಡ್ತಿದೆ ಸರ್. ತಾವು ಸತ್ಯ ಶೋಧನಾ ಸಮಿತಿಯಲ್ಲಿ ಬಿಜೆಪಿಯಿಂದ ಹೊರಟಿದ್ದೀರಿ, ಏನು ಹೇಳ್ತೀರಿ? ಭಾರತೀಯ ಜನತಾ ಪಾರ್ಟಿಗೆ ಸಹ ಆ ಥರದ ಸಂಶಯಗಳಿದೆ. ಈ ಸಂಶಯಗಳ ಹಿಂದೆ ಇರೋ ಅಪರಾಧ ಮೇಲ್ನೋಟಕ್ಕೆ ಮಾನವ ಹಕ್ಕುಗಳ ಉಲ್ಲಂಘನೆ ಆದಂಗೆ ಕಾಣಿಸ್ತಾ ಇದೆ. ಆದರೆ ಸರ್ಕಾರ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೇಳ್ತಾ ಇರೋ ವರ್ಷನ್ನೂ ಬೇರೆ ಇದೆ. ಸಾರ್ವಜನಿಕರು ಮಾತಾಡ್ತಾ ಇರೋ ವಿಚಾರಗಳು ಬೇರೆ ಥರ ಇದೆ. ಇದರ ಸತ್ಯಾಸತ್ಯತೆಯನ್ನು ಅರ್ಥ ಮಾಡಿಸ್ಲಿಕ್ಕೆ ಇಡೀ ಸಮಾಜಕ್ಕೆ, ಈ ಘಟನೆ ನಡೆದಿರೋ ಸ್ಥಳಕ್ಕೆ, ಆ ಗ್ರಾಮಗಳಿಗೆ, ಈ ಪ್ರಾಣ ಕಳ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳ ಕುಟುಂಬಗಳನ್ನು ಭೇಟಿ ಮಾಡಿ ಮಾತಾಡ್ಸೋಣ ಅಂತ ಹೋಗ್ತಾ ಇದ್ದೀವಿ. ಏನು ವಾಸ್ತವ ನಡೆದಿದೆ ಅನ್ನೋದನ್ನು ತಿಳ್ಕೊಳ್ಳೋವಂಥ ಪ್ರಯತ್ನವನ್ನು ಮಾಡ್ತೀವಿ. ಬಟ್ ಈ ಕೊಲೆ ಆಗಿರೋದಿದೆಯಲ್ಲ, ಹತ್ಯೆ ಆಗಿರೋದಿದೆಯಲ್ಲ, ಇದರ ಆಜುಬಾಜಲ್ಲಿ ಯೋಚನೆ ಮಾಡಿದಾಗ ಇದು ಫೇಕ್ ಎನ್ಕೌಂಟರ್ ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂದರೆ ಎದೆಗೆ ಶೂಟ್ ಮಾಡಿರೋದು, ಒಬ್ಬನಿಗಂತೂ ಕುತ್ತಿಗೆಗೆ, ಇಲ್ಲಿಗೆ ಶೂಟ್ ಮಾಡಿರೋದು. ಎದೆಗೆ, ಕುತ್ತಿಗೆಗೆ ಶೂಟ್ ಮಾಡುವಂಥ ಸಂದರ್ಭ ಯಾವುದು ಅಂತಂದರೆ ಅದು ಮುಖಾಮುಖಿ ಆದಾಗ. ಹಂಗೆ ಅನ್ನಿಸ್ತಾ ಇದೆ ಮೇಲ್ನೋಟಕ್ಕೆ. ಸರ್ಕಾರ ಏನೇ ಎಕ್ಸ್ಪ್ಲನೇಷನ್ ಕೊಡಲಿ, ವಿಧಾನಸಭೆಯಲ್ಲಿ ಈ ಚರ್ಚೆ ಮುಕ್ತಾಯ ಆಗಿರ್ಬೋದು, ಆದರೆ ಸಮಾಜದಲ್ಲಿ ಮುಕ್ತಾಯ ಆಗಿಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಇದರ ಸತ್ಯಾಸತ್ಯತೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಹೋಗ್ತಾ ಇದ್ದೀವಿ. ಅಧ್ಯಯನ ಮಾಡಿದ ಮೇಲೆ ಇದರ ವರದಿಯನ್ನು ಒಂದು ವಾರದೊಳಗಡೆ ಕೊಡಿ ಅಂತ ನಮಗೆ ಸೂಚನೆ ಕೊಟ್ಟಿದ್ದಾರೆ ರಾಜ್ಯಾಧ್ಯಕ್ಷರು. ವರದಿಯನ್ನು ಕೊಡ್ತೀವಿ. ಇದಿಷ್ಟು ಎನ್ ಮಹೇಶ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS News 18 ಮೈಸೂರು. ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳ್ಳ ಬೇಟೆ ತಡೆ ಶಿಬಿರಗಳು ಸ್ಫೋಟ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ SP ಮುತ್ತುರಾಜು ಅವರು ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಕರಡಿಕಲ್ಲು ಗುಡ್ಡಕ್ಕೆ SP ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ರು. ಆಗಸ್ಟ್ 15ರಂದು ಜಿಲೆಟಿನ್ ಇಟ್ಟು ಶಿಬಿರವನ್ನ ಸ್ಫೋಟ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಶಿಬಿರಗಳ ಪರಿಶೀಲನೆಯನ್ನ ಮಾಡಲಾಗ್ತದೆ SP ಕಡೆಯಿಂದ. SP ಮುತ್ತುರಾಜು ಅವರು ಹೋಗಿ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ, ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಏನಾಗಿದೆ, ಯಾರು ಸ್ಫೋಟ ಮಾಡಿರುವಂತ ಚಾನ್ಸಸ್ ಇದೆ, ಅದೆಲ್ಲದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಆಗಸ್ಟ್ 15ರಂದು ಕಳ್ಳಿದೊಡ್ಡಿ, ಬೂದಿಕೆರೆ, ಬಂಡಳ್ಳಿ, ಭೀಮೇಶ್ವರಿ, ನಾಲಬೋಳಿ, ಜಾಗೇರಿ, ಹೊಳೆ ಮುರದಟ್ಟಿ ಕಳ್ಳಬೇಟೆ ತಡೆ ಶಿಬಿರವನ್ನ ಧ್ವಂಸ ಮಾಡಲಾಗಿತ್ತು ಹಾಗೂ ಜಿಲೆಟಿನ್ ಕಡ್ಡಿ ಹಾಗೂ ಡೈನಾಮೈಟ್ ಬಳಸಿ ಸ್ಫೋಟವನ್ನ ಮಾಡಲಾಗಿತ್ತು.